ಇನ್ನು ಕೊಡಗಿನಲ್ಲಿ ಗಾಳಿ ಸಮೇತ ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ. ತುಂಬಿ ಹರಿತಾ ಇದೆ ನದಿ, ತೊರೆ, ಹಳ್ಳ, ಕೊಳ್ಳಗಳು. ಕಾವೇರಿ ನದಿ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗಿದೆ. ಸೊ ಕೊಡಗಿನಲ್ಲಿ ಗಾಳಿ ಸಮೇತ ಮಳೆಗೆ ಜನರು ತತ್ತರಿಸಿದ್ದಾರೆ. ತುಂಬಿ ಹರಿತಾ ಇದೆ ನದಿ, ತೊರೆ, ಹಳ್ಳ, ಕೊಳ್ಳಗಳು. ಗಣನೀಯವಾಗಿ ನೀರಿನ ಪ್ರಮಾಣ ಕಾವೇರಿ ನದಿಯಲ್ಲಿ ಏರಿಕೆಯಾಗಿದೆ. ಜಲಾನಯನ ವ್ಯಾಪ್ತಿಯಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಮಳೆ ಹೆಚ್ಚಾಗಿದೆ. ಹಾರಂಗಿ ಜಲಾಶಯಕ್ಕೆ ಒಳಹರಿವು ಜಾಸ್ತಿಯಾಗಿದೆ. ವೀಕ್ಷಕರೇ, ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲೂ ತೀವ್ರವಾಗಿ ಮಳೆ ಬರ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಕೊಡಗಿನ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸೊ ವಿರಾಜಪೇಟೆ, ಪೊನ್ನಂಪೇಟೆಯಲ್ಲಿ ಕಾಲೇಜುಗಳಿಗೆ ರಜೆಯನ್ನು ನೀಡಲಾಗಿದೆ. ಜಿಲ್ಲೆಯಲ್ಲಿ ಇವತ್ತು ಕೂಡ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ನೋಡಿ, ಈಗ ಕೊಡಗಿನಲ್ಲಿ ಮಳೆ ಬಿರುಸನ್ನು ಪಡ್ಕೊಂಡಿದೆ. ಈಗ ಬಹುತೇಕ ಪ್ರದೇಶಗಳು ಜಲಾವೃತವಾಗಿದೆ. ಆಮೇಲೆ ಕಾವೇರಿ ಜಲಾನಯನ ವ್ಯಾಪ್ತಿಯಲ್ಲಿ ಬ್ರಹ್ಮಗಿರಿ ತಪ್ಪಲಿನಲ್ಲಿ ಮಳೆ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹಾರಂಗಿ ಜಲಾಶಯಕ್ಕೆ ಒಳಹರಿವು ಜಾಸ್ತಿಯಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಇವತ್ತೊಂದು ದಿನಕ್ಕೆ ಘೋಷಣೆ ಮಾಡಲಾಗಿದೆ. ನಾಳಿನ ಪರಿಸ್ಥಿತಿಯನ್ನು ನೋಡಿಕೊಂಡು ಅದನ್ನು ಎಕ್ಸ್ಟೆಂಡ್ ಮಾಡಬೇಕಾ ಬೇಡವಾ ಅಂತ ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು. ಸೊ ಕ್ರಮೇಣವಾಗಿ ಈಗ ಕೊಡಗು ಭಾಗದಲ್ಲಿ ಮಳೆ ಜಾಸ್ತಿ ಆದರೆ ಹಾರಂಗಿ ತುಂಬುತ್ತೆ ಅಂತ. ಮಗದೊಂದು ಕಡೆ ನಮ್ಮ ಹಾಸನ ಭಾಗದಲ್ಲೂ ಕೂಡ ಮಳೆ ಉತ್ತಮವಾಗ್ತಾ ಇದೆ. ಸೊ ಹಾಗಾಗಿ ಹೇಮಾವತಿ ಜಲಾಶಯಕ್ಕೂ ಒಳಹರಿವು ಜಾಸ್ತಿಯಾಗಿದೆ. ಸೊ ಇನ್ನೊಂದು ಕೆ ಆರ್ ಎಸ್ ಅಂದರೆ ನಮ್ಮ ಮೈಸೂರು, ಮಂಡ್ಯ ಭಾಗದಲ್ಲಿ ಮಳೆ ಜಾಸ್ತಿ ಆಗಬೇಕು. ಸೊ ಅದಾದರೆ ಬಹುಶಃ ಕಾವೇರಿ ಜಲಾನಯನ ವ್ಯಾಪ್ತಿಯ 4 ಜಲಾಶಯಗಳು ಭರ್ತಿಯಾಗುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ಬೋದು.